ಅದಕ್ಕೂ ಅವಕಾಶ ಮಾಡಿಕೊಡಿ. ಸರ್, ಅದು ಖಾಸಗಿ ಲ್ಯಾಂಡ್ ಆಗಿರೋದ್ರಿಂದ ಅದನ್ನ ಮಾತುಕತೆ ಮಾಡಿ ನೀವೇ ಯಾಕೆ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದಿತ್ತು ಅಂತ. ಯಾಕಂದ್ರೆ ಇದು ನೆಕ್ಸ್ಟ್ ಕೂಡ ಇದೇ ರೀತಿಯಾಗಿ ಆಗಬಹುದು. ಬೇರೆಯವರು ಆ ಲ್ಯಾಂಡ್ ಅನ್ನ ತೆಗೆದುಕೊಂಡಾಗ ಸ್ಮಾರಕವನ್ನ ಮತ್ತೆ ಏನಾದ್ರೂ ಮಾಡಬಹುದು. ಸೊ ನೀವೇ ಯಾಕೆ ಆ ಲ್ಯಾಂಡ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರಾ ಅಥವಾ ಆಗ್ಲಿಲ್ವಾ, ಹೇಗೆ ಸರ್? ನಾವಂದ್ರೆ ಈಗ ಸರ್ಕಾರನೇ ಪ್ರಯತ್ನ ಪಡ್ತಲ್ಲ. ಸರ್ಕಾರ ನಿಮ್ಗೆ ಕೊಟ್ಟಿತ್ತಲ್ಲ ಸರ್, ಈಗ 5 ನಮಗ್ ಕೊಟ್ಟಿಲ್ಲ. ನೀವು ನೆಕ್ಸ್ಟ್ ಇಲ್ಲಿ ನೀವೇನಾದ್ರೂ ಮಾಡ್ಬೋದಿತ್ತಲ್ಲ ಕುಟುಂಬದ ಪರವಾಗಿ ಅಂತ. ಅದೇನೆ ಇಲ್ಲೇ ಆಗ್ಬೇಕು ಅಂತ ಸ್ಮಾರಕ ಇಲ್ಲೇ ಆಗ್ಬೇಕು ಅಂತ ಏನ್ ಪ್ರಯತ್ನ ಪಟ್ಟಿದ್ವಿ, ಸರ್ಕಾರ ಅದಕ್ಕೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. 2 ಎಕರೆ ಜಾಗಕ್ಕೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. 2009 ಅಂತಂದ್ರೆ 2010 ಅಂತ ಅನ್ಕೊಳ್ಳಿ. ಅವಾಗಲೇ ಮಂಜೂರು ಮಾಡಿತ್ತು. ಅದೇ ಸರ್ಕಾರಕ್ಕೇನೆ ಕೊಂಡ್ಕೊಳಕ್ಕಾಗ್ಲಿಲ್ಲ. ಅದು ಯಾಕೆ ಕೊಂಡ್ಕೊಳಕ್ಕಾಗ್ಲಿಲ್ಲ? ಏನ್ ಡಿಮಾಂಡ್ ಇತ್ತು ಸರ್? ಇಲ್ಲ, ಹೇಳ್ತೀನಿ. ಯಾಕಂತಂದ್ರೆ ಅದು ನ್ಯಾಯಾಲಯದಲ್ಲಿತ್ತು. ಅಲ್ಲಿ ತೀರ್ಪು ಆಗೋವರೆಗೂ ಈ ತರ ಕೊಡೋದಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ವಿಡಿಯೋ ಕಳಿಸಿರೋದು ಅದರಲ್ಲಿ ಎಲ್ಲವೂ ಇದೆ. ಅದು ತಾವು ದಯವಿಟ್ಟು ಅದನ್ನು ನೋಡಿ. ಅದರಲ್ಲಿ ಹೇಳ್ಕೊಂಡಿದ್ದೀನಿ. ನಾವು ಅಡ್ವೊಕೇಟ್ ಜನರಲ್ ಸಾಹೇಬರನ್ನ ಭೇಟಿ ಮಾಡಿದ್ದೀನಿ, ಕೇಳ್ಕೊಂಡಿದ್ದೀನಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ 10 ಎಕರೆ ಜಾಗದಲ್ಲಿ 10 ಎಕರೆ ಏನು ಕೇಸ್ ಹಾಕಿದಾರೋ ಅದರ ಇತ್ಯರ್ಥ ಆಗೋವರೆಗೂ ನಾವು ಇದನ್ನ ನಿಮಗೆ ಕೊಡೋದಕ್ಕಾಗಲ್ಲ. ಅಷ್ಟಕ್ಕೂ ನಾವು ಕೇಳ್ಕೊಂಡಿದ್ದೀವಿ. ಈ 2 ಎಕರೆ ಜಾಗ ಮಾತ್ರ ಸೆಪರೇಟ್ ಮಾಡಿ, ಅದನ್ನು ಸ್ವಲ್ಪ ಸೈಲೆಂಟಿಗೆ ಹಾಕಿರತ್ತೆ. ಈ 2 ಎಕರೆ ಜಾಗ ಮಾತ್ರ ನೀವು ಸೆಪರೇಟ್ ಮಾಡಿ. 8 ಎಕರೆ ಜಾಗದ್ದು ಏನು ನಿಮ್ದು ಅದು ಏನು ಕೇಸ್ ನಡೀತಾ ಇರೋದು ಅದು ನಡೀತಾ ಇರಲಿ. ಈ 2 ಎಕರೆ ಮಾತ್ರ ದಯವಿಟ್ಟು ಇದಕ್ಕೆ ನೀವು ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಆಗ ಇದು ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು, ಈ ಥರ ಸೆಪರೇಟ್ ಮಾಡಿ ಕೊಡೋಕ್ಕಾಗಲ್ಲ. ಏನೇ ಇದ್ರು ಅದು 10 ಎಕರೆ ಜಾಗಕ್ಕೆ ಏನವರು ಕೇಸ್ ಹಾಕಿದಾರೋ ಅದು ಸಂಪೂರ್ಣವಾಗಿ ಇತ್ಯರ್ಥ ಆದ ಮೇಲೇನೆ ಅದರಲ್ಲಿ 2 ಎಕರೆ ನೀವು ತಗೋಬಹುದು ಅಂತ. ಅಷ್ಟಕ್ಕೂ ಆ ಗಣೇಶ್ ಅವರು ಹೇಳಿದ್ರು ನಮ್ಮ ಕೆಲವೊಂದು ಭೇಟಿಗಳಲ್ಲಿ, ಆ 2 ಕೋಟಿ ಏನು ಸರ್ಕಾರ ಮಂಜೂರು ಮಾಡಿದೆಯೋ ಅದು ಗೀತಾ ಬಾಲಿ ಅವರೇ ತಗೊಂಡ್ಬಿಡ್ಲಿ, ಆ 2 ಎಕರೆ ಜಾಗ ಬಿಟ್ಕೊಡ್ಲಿ ಅಂತ. ಅಂತಂದ್ರೆ ಅವರೇ ಅದನ್ನು ಕೇಸ್ ಹಾಕಿದ್ರು 10 ಎಕರೆ ಜಾಗದ ಮೇಲೆ. ಆದರೆ ಅವರು ಅದನ್ನು ಬಿಡಲಿಲ್ಲ. ಅಂದರೆ ಅದನ್ನು ತಗೊಳ್ಳಿಲ್ಲ, 2 ಕೋಟಿ ಅಥವಾ ಆ 2 ಎಕರೆ ಜಾಗ ಕೊಡಲಿಲ್ಲ. ಯಾಕೆ? ಅದು ಮಾಡಬೇಕು ಅಂತಂದ್ರೆ ಕೇಸ್ನ ವಿಡ್ರಾ ಮಾಡಬೇಕು. ಕೇಸ್ನ ವಿಡ್ರಾ ಮಾಡಿದ್ರೆ ರಾತ್ರಿ ಅದ್ರ ಮಿಕ್ಕಿದ 8 ಎಕರೆ ಜಾಗ ಮಾರಿಬಿಟ್ರೆ ಅನ್ನೋದು ಭಯ ಇರಬೇಕೇನೋ, ಗೊತ್ತಿಲ್ಲ ನನಗೆ. ಅಂದರೆ ಅದು ಆಗಲಿಲ್ಲ. ಇಷ್ಟಕ್ಕೂ ಆ ಜಾಗದ್ದು ಇತಿಹಾಸ ಇದೆ. ನಾನು ಹೇಳಿದ್ನಲ್ಲ, ನಾನು ಇದನ್ನು ಹೇಳ್ತಾ ಹೋದ್ರೆ ಪುಸ್ತಕ ಬರೀಬಹುದು. ಈ ಜಾಗ ಇಡೀ ಜಾಗನೇ ಸರ್ಕಾರ ವಶಪಡಿಸ್ಕೋಬಹುದಾಗಿತ್ತು. ಈ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಏನಿದೆ, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು. ಮನಸ್ಸು ಮಾಡಿದಿದ್ರೆ ಅದನ್ನ ಪೂರ್ತಿ ವಶಪಡಿಸ್ಕೋಬಹುದಾಗಿತ್ತು. ಯಾಕಂತಂದ್ರೆ ಅದು ಕೊಟ್ಟಿರ್ತಕ್ಕಂಥ ಜಾಗ. ಅದನ್ನ ತಾವು ಎಲ್ಲ ಓದಿದ್ರೆ ನಿಮಗೆ ಅದ್ರ ಸ್ವಲ್ಪ ಇತಿಹಾಸ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ವಶಪಡಿಸ್ಕೋಬಹುದಾಗಿತ್ತು. ಆ ಕೆಲಸನೂ ಆಗಲಿಲ್ಲ. ಸಾಕಷ್ಟು ಪ್ರಯತ್ನಗಳಾಗಿವೆ, ಸಾಕಷ್ಟು ಹೋರಾಟ ಆಗಿದೆ ಇದರ ಹಿಂದೆ. ಅದು ಆಗದೆ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಹೇಳಿದ ಮೇಲೆ ನಾವು ಮೈಸೂರಿಗೆ ಹೋಗಿದ್ದು. ಅದಕ್ಕೂ ನಾನು ಹೇಳದ್ನಲ್ಲ, ನೀವು ಪೂರ್ತಿ ವಿಡಿಯೋ ನೋಡಬೇಕು. ಅದರಲ್ಲಿ ಸಾಕಷ್ಟು ಜಾಗಗಳನ್ನು ನೋಡಿ 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 ಆದ್ಮೇಲೆ ಕೊನೆಗೆ ನಾವು ಮೈಸೂರಿಗೆ ಹೋಗಿದ್ದು. ಅಲ್ಲಿಗ ಸ್ಮಾರಕ ಆಗಿದೆ. ಸರ್, ಇಲ್ಲಿ ಆ ಭಸ್ಮ ಎಲ್ಲಿತ್ತು ಸರ್? ಅಂದ್ರೆ ಸಮಾಧಿ ಒಳಗಡೆ ಇಟ್ಟಿದ್ದ, ಅದರ್ವೈಸ್ ಅಲ್ಲ, ಅಲ್ಲಿ ಸಂಸ್ಕಾರ ಆಗಿದ್ದು. ಅಲ್ಲಿ ಸಂಸ್ಕಾರ ಆಗಿದ್ದು, ದಹನ ಆಗಿದ್ದು. ಸಂಸ್ಕಾರ ಕೂತ್ ಹಾಕಿದ್ದಲ್ಲ. ಕ್ಷಮಿಸಿ, ಆ ಪದಗಳನ್ನ ಬಳಸ್ತಾ ಇದ್ದೀನಿ, ತುಂಬಾ ನೋವು ಆಗ್ತಿದೆ. ಹೇಳಲೇಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಸರ್, ಈಗ 2 ವರ್ಷದ ಹಿಂದೆನೆ ಬಾಲಣ್ಣ ಅವ್ರ ಸಮಾಧಿನೂ ಅವರೆಲ್ಲ ತೆಗೆದ್ಬಿಟ್ಟಿದ್ರು, ಎಲ್ಲ ನೆಲ ಸಮ ಮಾಡ್ಬಿಟ್ಟಿದ್ರು. ಸೊ ಅವಾಗ್ಲೇ ಎಲ್ಲೋ ಒಂದು ಹಿಂಟ್ ಸಿಕ್ಕಿತ್ತು ಎಲ್ರಿಗೂ ಕೂಡ. ಇಲ್ಲೂ ಕೂಡ ರಾತ್ರೋರಾತ್ರಿ ವಿಷ್ಣು ಸರ್ ಸಮಾಧಿನೂ ಕೂಡ ಏನಾದ್ರೂ ಮಾಡ್ಬಿಡ್ಬೋದು ಇವರು ಅಂತ. ಯಾಕಂದ್ರೆ ತಂದೆ ತಾಯಿ ಸಮಾಧಿನೇ ಬಿಟ್ಟಿಲ್ಲ ಅವರು ಕಮರ್ಷಿಯಲ್ ಮಾಡ್ಕೊಳ್ಳೋದಕ್ಕೆ, ಮಾರ್ಕೊಂಡು ಇದ್ ಮಾಡ್ಕೊಳ್ಳೋದಕ್ಕೆ. ಎಷ್ಟು ದುರಾಸೆ ಅವ್ರಿಗಿದೆ ಅಂತ ಅವಾಗ್ಲೇ ತುಂಬಾ ಜನ ಮಾತಾಡಿದ್ರು. ಸೊ ಯಾಕೆ ಅಲರ್ಟ್ ಆಗ್ಲಿಲ್ವಾ ಸರ್? ಅಂದ್ರೆ ಫ್ಯಾಮಿಲಿ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಯಾವತ್ತೋ ಇದಕ್ಕೂ ಕೂಡ ಅದೇ ತರ ಪರಿಸ್ಥಿತಿ ಬರುತ್ತೆ, ಇದನ್ನು ರಿಮೂವ್ ಮಾಡ್ಬಿಡ್ತಾರೆ ಅಲ್ಲಿಂದ ಅಂತ. ನೋಡಿಮಾ, ಅಂದ್ರೆ ತಂದೆ ತಾಯಿಗೆ ಗೌರವ ಕೊಡದೇ ಇರೋರು. ಅದು ಒಂದ್ ಕಡೆ ಆಯ್ತು ವಿಷಯ. ಬಾಲಣ್ಣವ್ರ ಮೇಲೆ ತುಂಬಾ ತುಂಬಾ ಧೀಮಂತ ಕಲಾವಿದರು, ಅವ್ರ ಮೇಲೆ ನಮ್ಗೆ ತುಂಬಾ ತುಂಬಾ ಅಭಿಮಾನ ಇದೆ, ಗೌರವ ಇದೆ. ಅದರ ಜೊತೆಗೆ ಅಪ್ಪ ಅವ್ರಿಗೆ ಅಭಿಮಾನದ ಬಳಗ ಏನಿತ್ತು. ಆಮೇಲೆ ಅಭಿಮಾನಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಪ್ರತಿದಿನ ಅಲ್ಲಿ ಬಂದು ಹೋಗೋ ಸಂಖ್ಯೆ ಏನಿತ್ತು ಅದು ತುಂಬಾ ಹೆಚ್ಚಿತ್ತು. ಹಾಗಾಗಿ ಅದು ಇವರಿಗೆ ಆ ಥರ ಮಾಡ್ತಾರೆ ಅಂತ ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸರ್, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಆಗಿದ್ದು ಇಷ್ಟೆಲ್ಲ ಆಗಿದೆ ಬೆಳವಣಿಗೆ, ಮುಂದೆ ನಿಮ್ ನಡೆ ಹೆಂಗಿರುತ್ತೆ? ನಿಮ್ಮ ಕುಟುಂಬದಿಂದ ಏನೆಲ್ಲ ನಿರ್ಧಾರ ಕೈಗೊಳ್ತೀರಾ?
ಅಂದ್ರೆ ಇನ್ ಮುಂದೆ ಅವ್ರ ಹೆಸರನ್ನ ನಾವು ಮೆರೆಸೋ ರೀತಿ ಇರ್ಬೇಕು ಸರ್. ಈ ತರ ಎಲ್ಲ ಅಭಿಮಾನಿಗಳು ಕೇಳ್ಕೊತಿರೋದು ಬರೀ ವಿವಾದಕ್ಕೆ ಬಳಸ್ಕೊಂಡ್ವಿ, ಅವರ ಆತ್ಮಕ್ ಶಾಂತಿನೇ ಸಿಕ್ಕಿಲ್ವೇನೋ ಅನ್ನೋ ತರ ನೆನ್ನೆ ಕಣ್ಣೀರ್ ಹಾಕ್ತಾ ಇದ್ರು. ಎಷ್ಟೋ ಜನ ಹೆಣ್ಮಕ್ಳು ಹಬ್ಬ ಹರಿದಿನ ಬಿಟ್ಟು ಓಡ್ ಬಂದಿದ್ರು ಅಲ್ಲಿಗೆ. ಅವ್ರ ಹೆಸರು ಮೆರೆಸ್ಬೇಕು, ಆ ರೀತಿ ಅವ್ರ ಹೆಸರು ಬರ್ಬೇಕು. ಬಿಟ್ಟು ಪ್ರತಿ ಸಲ ವಿವಾದ 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 ಅನ್ನೋದು ಚೆನ್ನಾಗಿಲ್ಲ ಅನ್ನೋದು ಎಲ್ರೂ ಒಂದು ಇದು ಸರ್. ಅದಕ್ಕೆ ಒಂದು ಅಂತ್ಯ ಬರ್ಬೇಕು. ನೋಡಿಮ್ಮ, ಈಗ ಮೈಸೂರಲ್ಲಿ ಆಗಿರ್ತಕ್ಕಂಥ ಸ್ಮಾರಕ ಏನಿದೆ ಅದು 5 ಎಕರೆ ಜಾಗದಲ್ಲಿ ಆಗಿದೆ. ನನಗೆ ಗೊತ್ತಿಲ್ಲ, ಆದರೆ ಬಹುಶಃ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಮಾರಕ. ಅದು ಬಹುಶಃ ಯಾವ ಕಲಾವಿದರಿಗೂ ಆ ಥರದೊಂದು ಅದ್ಭುತವಾಗಿರ್ತಕ್ಕಂಥ ಸ್ಮಾರಕ ಆಗಿದ್ರೂ ಕೂಡ ಅದು ಬೆರಳೆಣಿಕೆ ಅಷ್ಟು ಇರಬಹುದೇನು, ಅಷ್ಟು ಸೂಕ್ತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅದು ಸ್ಮಾರಕ ಆಗಿದೆ. ಒಂದು ಅಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಗಬೇಕು ಅನ್ನೋದು ಕೂಡ ನಮ್ಮ ಕನಸಿದೆ. ಅದು ಕೂಡ ಜಂಟಿ ಯೋಜನೆ, ಇಲ್ಲಿ ವ್ಯಾಪಾರೀಕರಣ ಇಲ್ಲ. ಇದರದ್ದು ಯಾವ ಒಂದು ನ್ಯಾಯಪೈಸೆ ಕೂಡ ನಮ್ಮ ಜೋಬಿಗೆ ವೈಯಕ್ತಿಕ ಕುಟುಂಬಕ್ಕೆ ಹೋಗೋದೇ ಇಲ್ಲ, ನಮಗದು ಬೇಡವೂ ಬೇಡ. ಅದು ಜಂಟಿ ಯೋಜನೆ, ರಾಜ್ಯ ಸರ್ಕಾರದ ಜಾಗ, ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ. ಅದು ಆದರೆ ಅದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದಕ್ಷಿಣ ಭಾರತಕ್ಕೇ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಅದು ಅಪ್ಪವ್ರ ಹೆಸರಲ್ಲಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರ ಹೆಸರಲ್ಲಿ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಒಂದಿಷ್ಟು ಸಮಸ್ಯೆ ಇದೆ ಅಲ್ಲಿ, ಇನ್ನೊಂದು ಕೋರ್ಟ್ ಕೇಸ್ ಇದೆ, ಅದು ಇತ್ಯರ್ಥ ಆಗಬೇಕು. ನಾವು ಪ್ರಯತ್ನ ಪಡ್ತಾನೇ ಇದ್ದೀವಿ. ಅದಾದರೆ ನಾವು ಮಾನ್ಯ ಪ್ರಧಾನಿಯವ್ರನ್ನ ಭೇಟಿ ಮಾಡ್ತೀವಿ, ಅದು ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಅದಾದರೆ ನೀವು ಹೇಳಿದ್ರಲ್ಲ ಮೆರೆಸೋ ರೀತಿಯಲ್ಲಿ ಅದಾಗುತ್ತೆ. ಎರಡನೇದಾಗಿ ಕರ್ನಾಟಕ ರತ್ನ ಹೇಳಿದ್ದೀವಿ, ಪದ್ಮ ಪ್ರಶಸ್ತಿ ಹೇಳಿದ್ದೀವಿ. ಇದೆಲ್ಲರೂ ನಾವೆಲ್ಲರೂ ಸೇರಿ ಪ್ರಯತ್ನ ಪಡುವಂಥದ್ದು. ಇದು ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ. ಹಾಗಾಗಿ ಅದಾದರೆ ಅದು ಒಂದು ಸೂಕ್ತ ರೀತಿಯಾದ ಒಂದು ಗೌರವ ಸಲ್ಲಿಸ್ತಾಗೆ. ಇದು ನಾವಾಗೆ ಕೇಳ್ಕೊಳ್ಳೋದು ಅಂತ ಅಲ್ಲ, ಆದರೆ ಯಾವಾಗ ಕೆಲವರು ಅದನ್ನು ಮರ್ತಿರ್ತಾರೋ ಅದನ್ನು ಜ್ಞಾಪಿಸ್ಕೊಳ್ಳೋದು. ಈಗ ನಾನು ಸ್ವಚ್ಛತೆ ಕೆಲಸ ಮಾಡ್ತೀನಿ, ಅಭಿಯಾನ ನಡೆಸ್ತೀನಿ, ಕೇಳ್ಕೊತೀನಿ ನಾನು. ಯಾಕೆ ಕೇಳ್ಕೋಬೇಕು ಅಂತಂದರೆ, ಯಾಕೆ ಕೇಳ್ಕೋಬೇಕು? ಸರಿ, ಇದು ಒಂದು ವಾದದ ಒಂದು ವಿಷಯ ಆಗಬಹುದು. ಯಾಕೆ ಕೇಳ್ಕೋಬೇಕು? ಸ್ವಚ್ಛ ಮಾಡೋ ಜವಾಬ್ದಾರಿನೇ ಅದು. ಯಾಕೆ ರಸ್ತೆಗಳು ಗುಂಡಿಗಳು ಇರ್ತವೆ? ಅದು ಸರಿಯಾದ ರಸ್ತೆ, ಚೆನ್ನಾಗಿ ಸುರಕ್ಷಿತವಾಗಿರ್ತಕ್ಕಂಥ ರಸ್ತೆಗಳು ಇರೋ ಜವಾಬ್ದಾರಿನೇ. ಆದರೂ ಕೂಡ ಅದು ಎಲ್ಲಿ ಅದು ಗಮನ ಇಲ್ವೋ ಆವಾಗ ಗಮನ ಸೆಳೆಸೋ ಕೆಲಸ ನಾವು ಮಾಡಬೇಕು. ನಾನು ಅದನ್ನು ಮಾಡ್ತೀನಿ. ನಾನು ತುಂಬ ಶ್ರದ್ಧೆಯಿಂದ ಅದನ್ನು ಕಳಕಳಿಯಿಂದ ಕೈ ಜೋಡಿಸಿ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ಇದು ಕೂಡ ನಾನು ಕೇಳ್ಕೊಂಡಿದ್ದೀನಿ. ಇದರಲ್ಲಿ ಯಾರ ಮೇಲೂ ಆರೋಪ ಇಲ್ಲ, ನಾವು ದೂಷಿಸ್ತಾ ಇಲ್ಲ, ಯಾರನ್ನು ಪ್ರೀತಿಯಿಂದ ಕೇಳ್ಕೊಂಡಿದ್ದೀವಿ ಅಷ್ಟೇ.